ಗೈಸ್ ಇವಾಗ ಈ ಪಾರ್ಕ್ ಬಂದು 10 o'clockವರೆಗೂ ಅಷ್ಟೇ ಓಪನ್ ಇರುತ್ತೆ, ಅದು ಡಕ್ಕೆ. ಇವತ್ತು ಆಫ್ಟರ್ ಮಂತ್ಸ್, ಸೋ ಮೆನಿ ಮಂತ್ಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲಿಗಾದ್ರೂ ಹೊರಗೆ ಹೋಗೋಣ ಅಂದ್ಕೊಂಡಿದ್ದೆ. ಸೊ ಯಾಕೆ ಇವತ್ತಿಂದ ನಾನು ಯೂಟ್ಯೂಬ್ ವೀಡಿಯೋ ಮಾಡಬಾರ್ದು ಅಂತೇಳಿ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ವೀಡಿಯೋನೇ ಅಷ್ಟೇ ಅಲ್ಲ, ಮಿನಿ ವ್ಲಾಗ್ಸು ಮಾಡ್ತಾಯಿರಲಿಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ಎವ್ರಿಥಿಂಗ್ ಫ್ರಮ್ ಟುಡೇ. ಲೆಟ್ಸ್ ರೀಸ್ಟಾರ್ಟ್. ಓಕೆ, ಇವಾಗ ಇಲ್ಲಿ ನೋಡಿ, ಇಲ್ಲೊಂದು ಗುಳ್ಳೆ ಹೋಗ್ಬಿಟ್ಟಿದೆ ನನಗೆ. ಆಮೇಲೆ ಇವಾಗ ತಾನೇ ಯೋಗ ಮಾಡಿ ಕೂತ್ಕೊಂಡಿದ್ದೀನಿ. ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾವು ಬಂದಿರೋ ಪ್ಲೇಸ್ ಇದು ಗೈಸ್. ಇವಾಗ ನಾವು ಸಂಕಿ ಟ್ಯಾಂಕಿ ಕೆರೆಗೆ ಬಂದಿದ್ದೀವಿ. ಪಬ್ಲಿಕಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಒಂಥರ ಗೈಸ್, ಅದಕ್ಕೆ ಇವಾಗ ಇಲ್ಲಿ ಬಂದು ಕುತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿರೋದು ನಾನು. ಇವಾಗ ಬಂದಿದ್ದಾಳೆ ಆಲ್ರೆಡಿ, ಚೆನ್ನಾಗಿದೆ. ಮಾರ್ನಿಂಗ್ ಎಲ್ಲರೂ ವಾಕ್ ಮಾಡ್ತಿದ್ದಾರೆ. ನಾವು ತುಂಬ ದೂರದಿಂದ ಇಲ್ಲಿಗೆ ಇದನ್ನು ನೋಡೋಕ್ಕೆ ಅಂತ ಬಂದಿದ್ದೀವಿ ಗೈಸ್. ತೋರಿಸ್ತೀನಿ ನಾವು, ಇರಿ ಎಲ್ಲ ವ್ಯೂ ತೋರಿಸ್ತೀನಿ. ಗೈಸ್ ಇವಾಗ ಈ ಪಾರ್ಕ್ ಬಂದು 10 o'clockವರೆಗೂ ಅಷ್ಟೇ ಓಪನ್ ಇರುತ್ತೆ. ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಬೇರೆ ಎಲ್ಲಾದರೂ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತೀನಿ ಗೈಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಕೆರೆ. ಇಷ್ಟ ಇಲ್ಲೆಲ್ಲ ಯಾರು ಏನಕ್ಕೆ ಬರ್ಬೋದು ಅಂದರೆ ಕುತ್ಕೊಂಡು ಚಿಟ್ ಚಾಟ್ ಮಾಡೋಕ್ಕೆ, ವಾಕಿಂಗ್ ಮಾಡೋಕ್ಕೆ, ಜಾಗಿಂಗ್ ಮಾಡೋಕ್ಕೆ, ಆರಾಮಾಗಿ ನೇಚರ್ ಎಂಜಾಯ್ ಮಾಡೋಕ್ಕೆ ಬರ್ಬೋದು ಅಷ್ಟೆ ಗೈಸ್. ನಾವು ಇವಾಗ ಮಲ್ಲೇಶ್ವರಮಿಂದ ಡೈರೆಕ್ಟ್ ಇಸ್ಕಾನಿಗೆ ಬಂದಿದ್ದೀವಿ. ಏನಾದರೂ ಹೇಳಿ ಮಾತಾಡೆ. ಅವಳು ಮಾತಾಡೋಂಗಿಲ್ಲ ಗೈಸ್, ಮೌನ ವ್ರತ ಮಾಡ್ತಾಯಿದ್ದಾಳೆ. ಇವಾಗ ಇಸ್ಕಾನ್ಗೆ ಹೋಗಿ ವಾಪಸ್ ಮನೆಗೆ ಹೋಗ್ತೀವಿ ಗೈಸ್ ಅಷ್ಟೇ. ರೀಇನ್ಕಾರ್ನೇಷನ್ ಸೈಕಲ್, ಪುನರ್ಜನ್ಮ ಚಕ್ರ. ಈ ಕ್ಲಿಪ್ ನಮ್ಮಮ್ಮ ಏನಾದರೂ ನೋಡಿದ್ರೆ ಮನೇಲೇ ಒಬ್ಬಟ್ಟು ಮಾಡಿಕೊಡ್ತಿದ್ದೆ, ಅಲ್ಲಿವರೆಗೂ ಹೋಗಿ ಒಬ್ಬಟ್ಟು ತಿನ್ನಬೇಕಿತ್ತ ಅಂತ ಬೈತಾರೆ. ಏನಂತ ಹೇಳಿ, ಪಾರ್ಕಿಗೆ ಬಂದಿದ್ದೀವಿ ಗೈಸ್. ಇವಾಗ ನಾವು ನಮ್ಮ ಕಾಲೇಜ್ ಪಕ್ಕ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಯಾಕೆ ಅಂದರೆ ಒಂದು ಡ್ಯಾನ್ಸ್ ವೀಡಿಯೋ ಮಾಡಬೇಕಿತ್ತು. ಸೊ ಇಲ್ಲಿ ಆದರೆ ಸ್ವಲ್ಪ ಮಾಡ್ಬೋದು ಅಂತೇಳಿ ಬಂದಿದ್ದೀವಿ. ಆಮೇಲೆ ನಮ್ಮ ಕಾಲೇಜ್ ಇರೋದೇ ಇಸ್ಕಾನ್ ಪಕ್ಕ, ಅದಕ್ಕೆ ಬಂದಿದ್ದೀವಿ ಗೈಸ್. ತುಂಬ ದೂರ ಇದ್ದಿದ್ರೆ ಬರ್ತಾ ಇರಲಿಲ್ಲ. ಓಕೆ, ಇವಾಗ ಡ್ಯಾನ್ಸ್ ವೀಡಿಯೋ ಮಾಡಿ ಆಮೇಲೆ ಗೈಸ್, ನಿಜ ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಹಂಗೆಲ್ಲ ಮಾತಾಡ್ತೀನಿ. ನೋಡಿ ಓಕೆ, ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇವಾಗ ಸದ್ಯಕ್ಕೆ ನಾವು ಡ್ಯಾನ್ಸ್ ವೀಡಿಯೋ ಮಾಡಿ ಮನೆಗೆ ಹೋಗಿ ಆಮೇಲೆ ಇನ್ನೇನೇನೋ ನನಗೆ ಸ್ವಲ್ಪ ಕೆಲಸಗಳಿದೆ ಗೈಸ್, ಏನೇನು ಮಾಡ್ತೀನಿ ಅಂತ ಆಮೇಲೆ ತೋರಿಸ್ತೀನಿ. ಇವಾಗ ಡ್ಯಾನ್ಸ್ ವೀಡಿಯೋ ಮಾಡ್ತೀವಿ. ಓಕೆ, ನಾನು ಬ್ಯಾಗ್ ತೊಗೊಂಡಿದ್ದೀನಿ ನೋಡಿ ಇದೊಂದು ಡಬ್ಬ ಬ್ಯಾಗ್ ಅನಿಸ್ತಾ ಇದೆ ನನಗೆ ಇವಾಗ. ಆವಾಗಲೇ ತುಂಬ ಚೆನ್ನಾಗಿ ಅನಿಸ್ತು. ಓಕೆ ಬೈ, ನೆಕ್ಸ್ಟ್ ಸಿಗೋಣ ಅಂತ ಇದ್ದೀನಲ್ಲೇ. ನನ್ನ ಬ್ರೈನ್ ವರ್ಕ್ ಆಗಲ್ಲ ಕಡೆ, ಕ್ಯಾಮ್ರಾ ಆನ್ ಮಾಡಿದ್ರೆ 2 minutes ಮಾತಾಡ್ಬಿಟ್ಟಿದ್ದೀನಿ. ಓಕೆ ಗೈಸ್, ಡ್ಯಾನ್ಸ್ ವೀಡಿಯೋ ಮಾಡಿ ಸಿಗ್ತೀನಿ. ಓಕೆ, ಇಷ್ಟು ಬುಕ್ಸ್ ಯಾರಿಗೆ ಅಂದರೆ ನನಗೇನೆ. ನೀವು ಅಂದ್ಕೊಬೋದು ಡಿಗ್ರಿ ಎಲ್ಲ ಮುಗಿದು ಓದೋದೇ ಮುಗೀತು, ಏನಕ್ಕಪ್ಪ ಇಷ್ಟು ಬುಕ್ಸ್ ಅಂತ. ನಾನು ಇನ್ಮೇಲೆ ಒಂದು ಟಫೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಕಾಂಟೆಂಟ್ ಕೂಡ ಮಾಡಲೇಬೇಕು. ಆಲ್ಮೋಸ್ಟ್ 1 month ಆಗಿಬಿಟ್ಟಿತ್ತು ನಾನು ಕಾಂಟೆಂಟ್ ಮಾಡಿ. ಯಾಕೆ ಅಂದರೆ ದಿಸ್ ಇಸ್ ವಾಟ್ ಐ ವಾಸ್ ಸರ್ಚಿಂಗ್ ಫಾರ್. ಅಂದರೆ ಸುಮ್ಮನೆ ಇಷ್ಟು ದಿವಸ ಫಾಲ್ತು ಕಾಂಟೆಂಟ್ಸ್ನ ಮಾಡಿಕೊಂಡು ಬರ್ತಾಯಿದ್ದೆ. ನನಗೆ ಏನು ಕ್ಲಾರಿಟಿ ಇರಲಿಲ್ಲ, ಏನು ವೀಡಿಯೋಸ್ ಮಾಡಬೇಕು. ಇವಾಗಲೂ ಕ್ಲಾರಿಟಿ ಇಲ್ಲ, ಬಟ್ ಒಂಚೂರಾದರೂ ಗೊತ್ತಿದೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು. ಕಾಂಟೆಂಟ್ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆದರೂ. ಬಟ್ ಇಷ್ಟು ದಿವಸ ಏನೇನೋ ವೀಡಿಯೋಸ್ ಮಾಡ್ತಿದ್ದೆ. ನಾನು ಏನೇನೋ ಮಾಡ್ತಿದ್ದ ವೀಡಿಯೋಸ್ಗೆ ನನಗೆ 300 followers ಇದ್ದಿದ್ದರಿಂದ 1500 followers ಆಗಿದ್ದಾರೆ.
ಅದಕ್ಕೆ ನಾನು ಗ್ರೇಟ್ಫುಲ್. ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋಣ. ನಂಗೆ ಗೊತ್ತು ಅಷ್ಟು ಚೇಂಜಸ್ ಏನೂ ಆಗಿಲ್ಲ ನನಗೆ. ಅದೇ ಒಂದು ಚೇಂಜಸ್ ಆಗಿದೆ ಅಲ್ವಾ, ಅದಕ್ಕೆ ಒಂದು ಖುಷಿ ಇದೆ ಅಷ್ಟೇ. ಇನ್ನು ಮೇಲೆ ಒಳ್ಳೆ ಕಾಂಟೆಂಟ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್.